ನಮಸ್ತೆ ಡಾಕ್ಟರ್. ನಮಸ್ತೆ. ಇವತ್ತು ಯಾವ ಟಾಪಿಕ್ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಡ್ತೀರಿ? ಓಕೆ, ಇವತ್ತು ನಾವು ವೆರಿಕೋಸ್ ವೇನ್ ಬಗ್ಗೆ ತಿಳ್ಕೊಳ್ಳೋಣ. ಆಯುರ್ವೇದದಲ್ಲಿ ನಾವು ಇದನ್ನ ಸಿರಾಜ ಗ್ರಂಥಿ ಅಂತ ಕರಿತೇವೆ. ಯಾಕೆ ಈ ಸಮಸ್ಯೆ ಇವಾಗ ಹೆಚ್ಚಾಗ್ತಿದೆ ಅಂದ್ರೆ, ಎಸ್ಪೆಷಲಿ ಅದರಲ್ಲೂ ಮಹಿಳೆಯರಲ್ಲಿ ಈ ಸಮಸ್ಯೆನ ಹೆಚ್ಚಾಗಿ ನೋಡ್ತಿದ್ದೇವೆ. ವೇಟ್ ಏನಾದ್ರೂ ನಿಮ್ದು ಜಾಸ್ತಿ ಇದ್ದು ಆ ಭಾರವನ್ನ ಕಾಲುಗಳ ಮೇಲೆ ಜಾಸ್ತಿ ಬಿದ್ದಾಗ ನಾವು ಈ ಸಮಸ್ಯೆಯನ್ನ ಹೆಚ್ಚಾಗಿ ನೋಡ್ತಿದ್ದೇವೆ. ಏನಾಗುತ್ತೆ ಅಂದ್ರೆ, ಈ ವೆರಿಕೋಸ್ ವೇನ್ ಕಂಡೀಷನ್ ಅಲ್ಲಿ ನಿಮ್ಮ ರಕ್ತನಾಳಗಳು ಹಿಗ್ಗೋದು ಕುಗ್ಗೋದು ಅಂತ ಅಂದ್ರೆ ಅದರ ಆಕಾರವನ್ನ ಕೆಟ್ಟಬಿಟ್ಟು ನಿಮಗೆ ರಕ್ತ ಸಂಚಾರ ಸರಳವಾಗಿ ಆಗೋದಿಲ್ಲ. ಇದನ್ನ ನಾವು ವೆರಿಕೋಸ್ ವೇನ್ ಅಂತ ಕರಿತೇವೆ. ಹಾಗಿದ್ರೆ ಈ ವೆರಿಕೋಸ್ ವೇನ್ ಅಲ್ಲಿ ಯೂಶಲಿ ಲಕ್ಷಣಗಳು ಏನೇನ್ ಕಾಣಬಹುದು ನೀವು ಅಂತಂದ್ರೆ, ಮೊದಲನೇದು ನಿಮ್ಮ ಕಾಲುಗಳಲ್ಲಿ ಹಸಿರು ನರಗಳು ಉಬ್ಬಿರೋದಾಗಿರಬಹುದು, ಎಂಗ್ರೋಜ್ಮೆಂಟ್ ಅಂತ ಕರಿತೀವಿ. ಅಂಡ್ ಇದರಿಂದ ಏನಾಗ್ಬಿಡುತ್ತೆ, ಸ್ವಲ್ಪ ಜನಕ್ಕೆ ಆ ಭಾಗಗಳಲ್ಲಿ ತುರಿಕೆ ಬರ್ಲಿಕ್ಕೆ ಶುರು ಆಗುತ್ತೆ. ಹಾಗೆ ಏನಾದ್ರೂ ಗಾಯಗಳಾಯ್ತು ಅಂದ್ರೆ ಅವು ಕೂಡ ಬೇಗನೆ ವಾಸಿ ಆಗೋದಿಲ್ಲ. ಇವು ಎಲ್ಲಾ ಲಕ್ಷಣಗಳನ್ನು ನಾವು ಈ ವೆರಿಕೋಸ್ ವೇನ್ ಕಂಡೀಷನ್ ಅಲ್ಲಿ ನೋಡ್ತಾ ಹೋಗ್ಬೋದು. ಹಾಗಿದ್ರೆ ಇದರಲ್ಲಿ ಇಂಪಾರ್ಟೆಂಟ್ ಏನನ್ನ ಫಾಲೋ ಮಾಡಬೇಕು ಅಂತಂದ್ರೆ, ಮೊದಲನೇದು ನೀವೇನಾದ್ರೂ ತೂಕ ಹೆಚ್ಚಿಗೆ ಇದ್ದು ಅಂದ್ರೆ ಒಬೇಸ್ ಏನಾದ್ರೂ ಇದ್ರಿ ಅಂದ್ರೆ ಮೊದಲು ನೀವು ನಿಮ್ಮ ತೂಕದ ಮೇಲೆ ಗಮನ ಕೊಡಬೇಕು. ಹಾಗೆ ಎಸ್ಪೆಷಲಿ ಹೆಣ್ಮಕ್ಳು ತುಂಬಾ ಹೊತ್ತು ನಿಂತು ಅಡುಗೆ ಮಾಡ್ತಿದ್ದಾರೆ. ಇದರಿಂದನೂ ಕೂಡ ಇತ್ತೀಚೆಗೆ ನಾವು ವೆರಿಕೋಸ್ ವೇನ್ ಸಮಸ್ಯೆಯನ್ನ ಹೆಚ್ಚಾಗಿ ನೋಡ್ತಿದ್ದೇವೆ. ಆದಷ್ಟು ಕೂತು ಅಡುಗೆ ಮಾಡೋದ್ರ ಕಡೆ ಒಂದಿಷ್ಟು ಗಮನ ಕೊಡಿ. ಹಾಗೇನೆ ತುಂಬಾ ಹೊತ್ತು ಕಾಲುಗಳನ್ನ ಜೋತು ಬೀಳಿಸ್ಕೊಂಡು ಕೂರ್ಲಿಕ್ಕೆ ಹೋಗಬೇಡಿ. ಕಾಲನ್ನ ಚಕ್ರ ಬಕ್ಲ ಹಾಕಿ ಕೂರೋದ್ರ ಕಡೆ ಗಮನ ಕೊಡಿ. ಅದಷ್ಟೇ ಅಲ್ಲದೆ, ನೀವು ಮಲಗಬೇಕಾದ್ರೂ ಕೂಡ ಕಾಲ್ ಕೆಳಗಡೆ ದಿಂಬನ್ನ ಇಟ್ಕೊಂಡು ಅಥವಾ ಒಂದು ಸೈಡ್ ಕಾಟನ್ನ ಸ್ವಲ್ಪ ಎತ್ತರ ಮಾಡಿಬಿಟ್ಟು ಮಲ್ಗೋದನ್ನ ರೂಢಿ ಇಟ್ಕೊಳ್ಳಿ. ಅತಿಯಾದ ವ್ಯಾಯಾಮನೂ ಕೂಡ ಇದನ್ನ ಇಂಪ್ಯಾಕ್ಟ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ನಾವೇನ್ ಹೇಳ್ತೀವಿ, ಆಹಾರ ಆಗಿರಬಹುದು, ಜೀವನ ಪದ್ಧತಿ ಆಗಿರಬಹುದು, ಇವು ಎಲ್ಲವನ್ನೂ ನಾವು ಹಿತಮಿತವಾಗಿ ಮಾಡ್ತಾ ಬರಬೇಕು. ಹಾಗಿದ್ರೆ ಆಹಾರ ಪದ್ಧತಿಯಲ್ಲಿ ಯಾವುದನ್ನ ನಾವು ಅವಾಯ್ಡ್ ಮಾಡಲೇಬೇಕು ಅಂತಂದ್ರೆ, ಮೊದಲನೇದು ಅಭಿಷಂಧಿ ಆಹಾರಗಳು ಅಂತ ಅಂದ್ರೆ ತುಂಬಾ ಹುಳಿ ಇರಂತಹ ಮೊಸರುಗಳಾಗಿರಬಹುದು, ಹಾಗೇನೆ ಲಸ್ಸಿನ ಪದೇ ಪದೇ ಸೇವನೆ ಮಾಡುವಂತದ್ದಾಗಿರಬಹುದು, ಹಾಗೆಯೇ ವಿರುದ್ಧ ಆಹಾರಗಳನ್ನ ಸೇವನೆ ಮಾಡೋದು, ಫ್ರೈಡ್ ಐಟಮ್ಸ್ ಗಳನ್ನ ಸೇವನೆ ಮಾಡೋದು, ಈ ಪ್ಯಾಕೆಟ್ ಅಲ್ಲಿ ಬರುವಂತಹ ಫುಡ್ಗಳು, ಇವು ಎಲ್ಲವನ್ನೂ ಕಂಪಲ್ಸರಿ ಅವಾಯ್ಡ್ ಮಾಡ್ತಾ ಬರಬೇಕು. ಅದಷ್ಟೇ ಅಲ್ಲದೆ, ನಿಮ್ಮ ಆಹಾರದಲ್ಲಿ ಆದಷ್ಟು ಜೀರ್ಣ ಆಗುವಂತಹ ಆಹಾರಗಳನ್ನ ತಗೊಳ್ಳಿ. ಹಾಗೇನೆ ನಿಮ್ಮ ಮರುಬಳಕೆ ಮಾಡುವಂತಹ ಎಣ್ಣೆಗಳನ್ನ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ತಗೊಳ್ಳುವಂತಹ ಆಹಾರ ಬೇಗ ಜೀರ್ಣ ಆಗಬೇಕು. ಹಾಗೆ ಹಿತಮಿತವಾಗಿ ವ್ಯಾಯಾಮವನ್ನ ಮಾಡಬೇಕು. ಎಸ್ಪೆಷಲಿ ಬದ್ಧ ಕೋನಾಸನ ಆಗಿರ್ಬೋದು, ಹೀಗೆ ಇನ್ನೂ ಅನೇಕ ಆಸನಗಳು ನಿಮ್ಮ ವೆರಿಕೋಸ್ ವೇನ್ ಸಮಸ್ಯೆಯಲ್ಲಿ ಹೆಲ್ಪ್ಫುಲ್ ಆಗಿದೆ. ಹಾಗೇನೆ ಇದರಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅನ್ನು ಕೂಡ ನೀವು ನೋಡ್ತಾ ಹೋಗಬಹುದು. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ, ಯೂಶಲಿ ನಾವು ರಕ್ತನಾಳಗಳು ಅಂದ್ರೆ ನಿಮ್ಮ ವೇನ್ಸ್ ಗಳ ಆರೋಗ್ಯವನ್ನ ಕಾಪಾಡಲಿಕ್ಕೆ ಸಹಾಯಕಾರಿಯಾಗುವಂತಹ ಔಷಧಿಗಳನ್ನ ಕೊಟ್ಬಿಟ್ಟು ನಿಮ್ಮ ಸರ್ಕ್ಯುಲೇಟರಿ ಸಿಸ್ಟಮ್ ಅನ್ನು ಹೆಲ್ದಿ ಆಗೋ ರೀತಿ ನಾವು ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಹೋಗ್ತೇವೆ. ಥ್ಯಾಂಕ್ ಯು ಡಾಕ್ಟರ್. ವೆರಿಕೋಸ್ ವೇನ್ಸ್ ಬಗ್ಗೆ ನಮಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ಧನ್ಯವಾದ.